ತಾನು ಸಿಂಡಿಕೇಟ್ ಬ್ಯಾಂಕ್ನ ದೇರಳಕಟ್ಟೆ ಶಾಖೆಯಲ್ಲಿ 10 ರೂಪಾಯಿಯ ನಾಣ್ಯವನ್ನ ಪಡೀತಾ ಇಲ್ಲ ಎಂದು ಆರೋಪಿಸಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ಬ್ಯಾಂಕ್ ಎದುರುಗಡೆ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ತುಳುನಾಡು ರಕ್ಷಣಾ ವೇದಿಕೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಎಂಸಿ ರಾಜಾಡ್ಕರೆ, 10 ರೂಪಾಯಿ ನಾಣ್ಯದ ಅಪಮೌಲ್ಯದ ಬಗ್ಗೆ ಆರ್ಬಿಐನಿಂದ ಯಾವುದೇ ಆದೇಶ ಬಂದಿಲ್ಲ. ಆದರೆ ಇದೀಗ ಬ್ಯಾಂಕುಗಳು ಅದನ್ನು ಸ್ವೀಕರಿಸದೆ ಆರ್ಬಿಐನ ನಿಯಮಗಳನ್ನು ಧಿಕ್ಕರಿಸುತ್ತಿವೆ. ಇದು ಜನಸಾಮಾನ್ಯರನ್ನ ಗೊಂದಲಕ್ಕೆ ಈಡು ಮಾಡಿದೆ ಎಂದು ಆರೋಪಿಸಿದರು. ಯಾವುದೇ ಅಂಗಡಿಯಲ್ಲಿ ಸ್ವೀಕರಿಸ್ತಾ ಇಲ್ಲ, ಅಂಗಡಿಯವರು ಆರೋಪ ಮಾಡ್ತಾ ಇದ್ದಾರೆ, ಬ್ಯಾಂಕಿನವರು ಸ್ವೀಕರಿಸ್ತಾ ಇಲ್ಲ. ಹಾಗಾದ್ರೆ ನಮ್ಮ 10 ರೂಪಾಯಿ ಅಕೌಂಟ್ ನಾವು ಎಲ್ಲಿ ಹಾಕ್ಬೇಕು ಸ್ವಾಮಿ? ಇದನ್ನು ವಸ್ತು ಪ್ರದರ್ಶನಕ್ಕೆ ಇಟ್ಟದ್ದ ನಾವು ಖಂಡಿತವಾಗಿ ಇದರ ಬಗ್ಗೆ ನ್ಯಾಯವನ್ನು ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಇಲ್ಲಿ ಭೇಟಿ ನೀಡಿ ನಮ್ಮ ಈ ಬೇಡಿಕೆಯನ್ನು ಈಡೇರಿಸಬೇಕು ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ತುಳುನಾಡು ರಕ್ಷಣಾ ವೇದಿಕೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿಕಾ ಜೈನ್, ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಕೆ ಬಂಗೇರ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕುತ್ತಾರ್, ಉಪಾಧ್ಯಕ್ಷರಾದ ರಹೀಂ ಕುತ್ತಾರ್, ಮಹಿಳಾ ಘಟಕದ ಅಧ್ಯಕ್ಷೆ ವಿದ್ಯಾ ಯು ಜೋಗಿ ಮತ್ತಿತರರು ಪಾಲ್ಗೊಂಡಿದ್ದರು. ಆರಿಫ್ ಕಲ್ಕಟ್ಟ, V4 ನ್ಯೂಸ್ 24/7 ದೇರಳಕಟ್ಟೆ.